ನೋಡಿದ್ರೆ ಅದು ದೇವೇಗೌಡರ ಕುಟುಂಬ, ಇಡೀ ಪ್ರಧಾನ ಮಂತ್ರಿಗಳ, ಮಾಜಿ ಪ್ರಧಾನ ಮಂತ್ರಿಗಳ ಕುಟುಂಬ. ಅವ್ರ ಬಗ್ಗೆ ನೀವು ಯಾರು ಮಾತಾಡಬೇಡಿ. ನಾವು ಮಾತಾಡಿದ್ರೆ ತಪ್ಪಾಗ್ತದೆ. ಸೊ ರಾಜ್ಯದ ಜನ ಗಮನಿಸ್ತಾ ಇದ್ದಾರೆ, ಕಾನೂನು ಕ್ರಮ ತಗೊಳ್ತದೆ. ನನ್ನ ಕುಟುಂಬದ ಷಡ್ಯಂತ್ರ ಮಾಡಿದರೆ ಯಾರಿದ್ದಾರೆ ಹಿಂದೆ ಗೊತ್ತು, ನಾವು ಓಡೋರಲ್ಲ, ಅವರಿಗೆ ಉತ್ತರ ಕೊಡ್ತೀವಿ. ಎಂತಕ್ಕೆ ಹೇಳಿದಾರೆ ಗೊತ್ತಿಲ್ಲ, ಯಾರನ್ನ ದೃಷ್ಟಿಕೋನವಾಗಿ ಇಟ್ಕೊಂಡಿದಾರೋ ಗೊತ್ತಿಲ್ಲ. ಅವರ ದೃಷ್ಟಿಕೋನಗಳು ಬಹುಶಃ ಅವರ ರಕ್ಷಣೆಗೋಸ್ಕರ ಬೇರೆಯವ್ರ ಮೇಲೆ ಹೇಳೋದು ಅಭ್ಯಾಸ ಆಗಿದೆ. ಬೇರೆಯವ್ರನ್ನ ಬೊಟ್ಟು ಮಾಡಿ ತೋರಿಸಿ ಬೇರೆಯವ್ರನ್ನ ಇದಕ್ಕೆ ಎಳ್ಕೊಂಡು ಅವರ ರಕ್ಷಣೆ ಪಡ್ಕೊಳ್ಳೋದಕ್ಕೆ ಮಾಡುವಂತ ಒಂದು ಕೆಲಸ. ಗ್ರಾಮಾಂತರ ಕ್ಷೇತ್ರಕ್ಕೆ ತಮ್ಮ ಸೇವೆ ಸಾಮಾನ್ಯ ಪ್ರಜೆಯಾಗಿ, ಸಾಮಾನ್ಯ ಕಾರ್ಯಕರ್ತನಾಗಿ ಓಡಾಡ್ಕೊಂಡಿರ್ತೀವಿ. ನೋಡಿದ್ರೆ ಅದು ದೇವೇಗೌಡರ ಕುಟುಂಬ, ಇಡೀ ಪ್ರಧಾನ ಮಂತ್ರಿಗಳ, ಮಾಜಿ ಪ್ರಧಾನ ಮಂತ್ರಿಗಳ ಕುಟುಂಬ. ಅವ್ರ ಬಗ್ಗೆ ನೀವು ಯಾರು ಮಾತಾಡಬೇಡಿ. ನಾವು ಮಾತಾಡಿದ್ರೆ ತಪ್ಪಾಗ್ತದೆ. ಸೊ ರಾಜ್ಯದ ಜನ ಗಮನಿಸ್ತಾ ಇದ್ದಾರೆ, ಕಾನೂನು ಕ್ರಮ ತಗೊಳ್ತದೆ. ನನ್ನ ಕುಟುಂಬದ ಷಡ್ಯಂತ್ರ ಮಾಡಿದರೆ ಯಾರಿದ್ದಾರೆ ಹಿಂದೆ ಗೊತ್ತು, ನಾವು ಓಡೋರಲ್ಲ, ಅವರಿಗೆ ಉತ್ತರ ಕೊಡ್ತೀವಿ. ಎಂತಕ್ಕೆ ಹೇಳಿದಾರೋ ಗೊತ್ತಿಲ್ಲ, ಯಾರನ್ನ ದೃಷ್ಟಿಕೋನವಾಗಿ ಇಟ್ಕೊಂಡಿದಾರೋ ಗೊತ್ತಿಲ್ಲ. ಅವರ ದೃಷ್ಟಿಕೋನಗಳು ಬಹುಶಃ ಅವರ ರಕ್ಷಣೆಗೋಸ್ಕರ ಬೇರೆಯವ್ರ ಮೇಲೆ ಹೇಳೋದು ಅಭ್ಯಾಸ ಆಗಿದೆ. ಬೇರೆಯವ್ರನ್ನ ಬೊಟ್ಟು ಮಾಡಿ ತೋರಿಸಿ ಬೇರೆಯವ್ರನ್ನ ಇದಕ್ಕೆ ಎಳ್ಕೊಂಡು ಅವರ ರಕ್ಷಣೆ ಪಡ್ಕೊಳ್ಳೋದಕ್ಕೆ ಮಾಡುವಂತ ಒಂದು ಕೆಲಸ. ಗ್ರಾಮಾಂತರ ಕ್ಷೇತ್ರಕ್ಕೆ ತಮ್ಮ ಸೇವೆ ಸಾಮಾನ್ಯ ಪ್ರಜೆಯಾಗಿ, ಸಾಮಾನ್ಯ ಕಾರ್ಯಕರ್ತನಾಗಿ ಓಡಾಡ್ಕೊಂಡಿರ್ತೀವಿ.